ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಹ್ವಾನ ಮಾಡಿರ್ತಕ್ಕಂತಹ ಈ ನಾಡಿನ ರೈತ ಸಂಘದ ಪ್ರತಿಷ್ಠಿತ ಹೋರಾಟಗಾರರಲ್ಲಿ ಒಬ್ಬರಾದಂತಹ ರೆಡ್ಡಿಹಳ್ಳಿ ವೀರಣ್ಣ ಅವರೇ ಹಾಗೂ ತಿಪ್ಪೇಸ್ವಾಮಿ ಅವರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ರೈತ ಪರ, ಕಾರ್ಮಿಕರ ಪರ ಹಾಗೂ ದಲಿತ ಪರ ಸಂಘಟನೆಯ ಹೋರಾಟದ ಮುಖಂಡರುಗಳೇ, ಬಂಧುಗಳೇ, ಏನು ಈಗ ಕಾಂಗ್ರೆಸ್ ಸರ್ಕಾರ ಈ ದಲಿತರ ಹಕ್ಕುಗಳನ್ನು, ಕಾರ್ಮಿಕರ ಹಕ್ಕುಗಳನ್ನು ಭಾಳ ವ್ಯವಸ್ಥಿತವಾಗಿ ನಯವಂಚಕತನ ಮಾಡ್ತಾ ಇದೆ. ರೈತ ಬೆಳೆದ ಅಲ್ಲಿ ಬರಲ್ಲ ಎಲ್ರಿಗೂ ನಮಸ್ಕರಿಸುತ್ತಾ, ಇವತ್ತು ಏನೀಗ ಈ ಕಾರ್ಮಿಕ ವಿರೋಧಿ ನೀತಿಯನ್ನು ರದ್ದುಪಡಿಸಬೇಕು. ಆಳುವ ಸರ್ಕಾರಗಳು ಸುಮಾರು ಸಾವಿರಾರು ವರ್ಷಗಳಿಂದ ಈ ದಲಿತರನ್ನು, ಕಾರ್ಮಿಕರನ್ನು ಮತ್ತು ರೈತರನ್ನು ಶೋಷಣೆ ಮಾಡ್ಕೊಂಡು ಬರ್ತಾ ಇದೆ. ಕಾರಣ, ನಮ್ಮಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ದಲಿತರಿಗೆ, ರೈತರಿಗೆ, ಕಾರ್ಮಿಕರಿಗೆ ಹಣದ ಹೊಳೆ, ಹೆಂಡದ ಹೊಳೆಯನ್ನು ಹರಿಸಿ ನಮ್ಮಿಂದ ಗೆದ್ದೋದಂಥ ನಾಯಕರು ನಮ್ಮ ವಿರುದ್ಧದ ಷಡ್ಯಂತ್ರಗಳನ್ನು, ನಮಗೇನು ಬೇಕೋ ಅದನ್ನು ಮಾಡಲ್ಲ. ಅವರು ಹೋಗಿ ಸರ್ಕಾರದ ಪರ, ಯಾರ್ಯಾರು ಅವರಿಗೆ ಅವರ ರಾಷ್ಟ್ರೀಯ ನಾಯಕರ ಪರವಾಗಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಬಹುಶಃ ಇಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರ ಆಡಳಿತ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಜಾರಿ ಮಾಡಿತು. ಅದನ್ನು ಈಗ BJP ಸರ್ಕಾರ ವಿರೋಧ ಮಾಡಿ ಅದನ್ನು ಒಂದು ರಾಮ್ಜಿ ಹೆಸರಲ್ಲಿ ಜಾರಿಗೆ ಮಾಡೈತಿ. ಆದರೆ ಈಗ ಇದನ್ನ ನಮ್ಮ ಸರ್ಕಾರ ಇದ್ದಾಗ ನಾವು ಚೇಂಜ್ ಮಾಡ್ಬೇಕಂತ ಅವ್ರು ಹೊರಟಿದ್ದಾರೆ. ಬಂಧುಗಳೇ, ಇಂಥ ತಿಕ್ಕಾಟದಲ್ಲಿ ರೈತರನ್ನ, ಕಾರ್ಮಿಕರನ್ನ ಸಂಪೂರ್ಣ ಮರೆತು ಬಿಟ್ಟಿದ್ದಾರೆ. ಅಂಥ ಸರ್ಕಾರಗಳನ್ನು ನಾವು ಕಿತ್ತೊಗಿಬೇಕಂದ್ರೆ ನಾವು ಒಂದೇ ಒಂದು ಅಸ್ತ್ರ, ನಾವು ಬರುವ ಸಂದರ್ಭಗಳಲ್ಲಿ ಓಟುಗಳನ್ನು ನಾವು ಮೌಲ್ಯ ಮಾಡ್ಕೋಬೇಕು. ಬಂಧುಗಳೇ, ನಾವು ಓಟನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಓಟನ್ನು ನಾವು ವ್ಯವಸ್ಥಿತವಾಗಿ ಬಳಸಿದ್ದೇ ಆದರೆ ಬಹುಶಃ ನಾವು ಯಾರೂ ಕೂಡ ಈಗಿರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1934ರಲ್ಲಿ ಬ್ರಿಟಿಷ್ ಸರ್ಕಾರ ವಿರುದ್ಧ ಬಹುದೊಡ್ಡ ಹೋರಾಟ ಮಾಡಿ ನಮಗೆ ಓಟಿನ ಹಕ್ಕನ್ನು ತಂದುಕೊಟ್ರು. ನಮಗೆ ಅದೇ ಕಾಂಗ್ರೆಸ್ನವ್ರು ಕೊಟ್ಟಿಲ್ಲ ಓಟಿನ ಹಕ್ಕನ್ನು, BJP ಅವ್ರು ತಂದು ಕೊಟ್ಟಿಲ್ಲ, ಇನ್ಯಾರೋ ಬೇರೆ ಬೇರೆಯವರು ತಂದು ಕೊಟ್ಟಿಲ್ಲ. ಓಟನ್ನು ತಂದುಕೊಟ್ಟಿದ್ದ ಮಹತ್ವ ಯಾರು ದೇಶದೊಳಗಿದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಿಂದೆ ನೆಲ್ಸನ್ ಮಂಡೇಲ ಅಂತಕ್ಕಂಥ ಸೌತ್ ಆಫ್ರಿಕಾದಲ್ಲಿ ಒಂದು ಓಟನ್ನು ಪಡೀಲಿಕ್ಕೋಸ್ಕರ 22 ವರ್ಷದ ಹುಡುಗ ಅಲ್ಲಿ ಹೋರಾಟ ಸ್ಟಾರ್ಟ್ ಮಾಡಿದರು. ಆಗಿನ ಸರ್ಕಾರ ಅಲ್ಲಿ ಆತನ ಬಂಧಿಸ್ತು. 22 ವರ್ಷ ಚಿಗುರು ಮೀಸಿರ್ತಕ್ಕಂಥ ನೆಲ್ಸನ್ ಮಂಡೇಲ ಇವತ್ತು ಜೈಲಿಗೆ ಹೋಗಿ ಜೈಲಲ್ಲೇ ಹೋರಾಟ ಮಾಡ್ದ. ಕೊನೆಗೂ ಇಡೀ ಗಡ್ಡ ಮೀಚೆಲ್ಲ ಬೆಳ್ಳಗಾದಾಗ ಹೊರಗಡೆ ಬಂದ. ಆದರೆ ಓಟಿನ ಹಕ್ಕನ್ನು ಪಡ್ಕೊಂಡು ಬಂದ. ಓಟಿನ ಹಕ್ಕನ್ನು ಪಡ್ಕೊಂಡ್ಬಂದಂಥ ನೆಲ್ಸನ್ ಮಂಡೇಲ ಅವರು ಇವತ್ತು ಅಲ್ಲಿ ಕಪ್ಪು ಜನರಿಗೆ ಓಟ್ ಹಾಕೋ ಪವರ್ ಇರಲ್ಲ. ಇವತ್ತು ಆ ಜನರೆಲ್ಲ ಓಟನ್ನು ಪಡ್ಕೊಂಬಂದು ಯಾರು? ನಮ್ಮ ಅಜ್ಜ, ನಮ್ಮಪ್ಪ ನೆಲ್ಸನ್ ಮಂಡೇಲ ಅಂತೇಳಿ ಭಾಳ ವ್ಯವಸ್ಥಿತವಾಗಿ ಓಟ್ ಹಾಕ್ತಾರೆ. ಇವತ್ತು ಇಡೀ ಸರ್ಕಾರ ಅವ್ರ ಪರವಾಗಿದೆ. ಇಲ್ಲಿ ಬಂಧುಗಳೇ, ನಾವು ವ್ಯವಸ್ಥೆ ಮಾಡ್ತಾ ಇಲ್ಲ. ನಮಗೆ ಕೊಟ್ಟಂಥ ಹಕ್ಕನ್ನು ನಾವು ಸರಿಯಾಗಿ ಮತ ಚಲಾಯಿಸಿದ್ರೆ ನಮ್ಮ ನಾಯಕ ಹಿಂಗೆ ಇರ್ತಿರಲ್ಲ. ನಾವು ಎಂಡಕ್ಕೆ ಬಲಿ ಆಗ್ತಾಯಿದ್ವಿ, ನಾವು ಆಸೆ ಆಮಿಷಗಳಿಗೆ ಬಲಿ ಆಗ್ತಾಯಿದ್ವಿ. ಚುನಾವಣೆ ಸಂದರ್ಭದಲ್ಲಿ ಬಿರಿಯಾನಿಗೆ, ಆಸೆಗೆ, ಆಮಿಷಿಗೆ, ಎಂಡಕ್ಕೆ, ಸರಾಯಕ್ಕೆ ಮಾರ್ಕೊಂಡು ಇವತ್ತು ನಾವು ನಮ್ಮ ಹಕ್ಕುಗಳನ್ನು ಬೀದಿಗಳಲ್ಲಿ ಕೇಳ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಬಂಧುಗಳೇ, ನಾವು ಕಾರ್ಮಿಕರಾಗಿರ್ತಕ್ಕಂಥ ನಾವುಗಳು, ರೈತರಾಗಿರ್ತಕ್ಕಂಥ ನಾವುಗಳು ನಮ್ಮ ಹಕ್ಕನ್ನು ಓಟುಗಳ ಮೂಲಕ ಭಾಳ ಮತಮೌಲ್ಯ ಮಾಡ್ಕೋಬೇಕು. ಮತಗಳನ್ನು ಸರಿಯಾದ ರೀತಿಯಿಂದ ನಾವು ಚಲಾಯಿಸಿದ್ದೇ ಆದರೆ ಬಹುಶಃ ನಾವು ಯಾರು ಕೂಡ ಹಿಂಗಿರಲ್ಲ. ಅಂಥ ಒಂದು ಮತವನ್ನು ನಾವು ರಕ್ಷಣೆ ಮಾಡೋದ್ರಿಂದ ನಮ್ಮ ಅಭಿವೃದ್ಧಿ ಕೆಲಸಗಳು ನಮ್ಮ ಮುಂದೆ ಆಗ್ತವೆ ಅಂತೇಳಿ ಹೇಳ್ತಾ, ನಾವು ಇನ್ನು ಮುಂದೆ ಬಹಳ ವ್ಯವಸ್ಥಿತವಾಗಿ ಮುಂದಿನ ಚುನಾವಣೆಗಳಲ್ಲಿ ನಾವು ಮತಗಳನ್ನು ಸರಿಯಾಗಿ ಮೌಲ್ಯ ಮಾಡಿದ್ದೇ ಆದರೆ ಬಹುಶಃ ನಮ್ಮೆಲ್ಲ ಕೆಲಸಗಳು ಆಗ್ತವೆ ಅಂತೇಳಿ ಹೇಳ್ತಾ, ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.